ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ರಾಗಿ ಹಿಟ್ಟಿದ್ರೆ ಸಾಕು. ಯಾವುದೇ ರೀತಿಯ ಫುಡ್ ಕಲರ್ ಬಳಸದೆ, ಸಕ್ಕರೆನ ಬಳಸದೆ ಆರೋಗ್ಯಕರವಾಗಿರ್ತಕ್ಕಂಥ ದೇಹದ ತೂಕನ ನಿಯಂತ್ರಣದಲ್ಲಿಟ್ಕೊಳ್ಬೋದು. ಹಾಗೆ ರಕ್ತದ ಒತ್ತಡ, ಅದರ ಜೊತೆಗೆ ಚರ್ಮಕ್ಕೆ ಕಾಂತಿ ಕೊಡ್ತಕ್ಕಂಥ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಳ್ತಿದ್ದೀನಿ. ನೋಡಿ, ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಕೊಳ್ಳೋದ್ರಿಂದ ಕೂಡ ನಮ್ಮ ದೇಹನ ತಂಪಾಗಿಟ್ಕೊಳ್ಬೋದು. ಅದರ ಜೊತೆಗೆ ಒಂದು 4ರಿಂದ 5 ಬಾದಾಮಿಗಳನ್ನು ನಾನು ನೆನೆಸಿ ಹಾಕ್ಕೊಳ್ತಿದ್ದೀನಿ. ಅಂದರೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಈ ಎರಡನ್ನು ನೆನೆಸಿಟ್ಕೊಳ್ಳೋಣ. ನೀರು ಹಾಕಿ ಒಂದು ಸೈಡಲ್ಲಿ ಈ ಎರಡನ್ನು ಇಟ್ಕೊಂಡು ಬಿಡೋಣ. ಈ ಸೈಡಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ರಾಗಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ನೋಡಿ, ರಾಗಿ ಹಿಟ್ಟನ್ನು ನಾವು ಜರಡಿ ಹಿಡಿದು ಅಂದರೆ ಸಾಣಿಸ್ಕೊಂಡು ತೊಗೊಂಡಿರಬೇಕು. ನೋಡಿ, ಇವಾಗ ಇದನ್ನು ಈ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದೇ ಕಪ್ಪಿಂದ 4ರಿಂದ 5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ನೋಡಿ, ನಾವು ನಾರ್ಮಲ್ಲಾಗಿ ಈ ರಾಗಿ ಗಂಜಿ ಮಾಡಿರ್ತೀವಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಗಂಟುಗಳಾಗಬಾರ್ದು ಅನ್ನೋದಕ್ಕೋಸ್ಕರ ಮೊದಲಿಗೆ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಒಂದು 4ರಿಂದ 5 ಕಪ್ ಆಗುವಷ್ಟು ಅದೇ ಒಂದು ಕಪ್ಪಿಂದ ನೀರನ್ನ ಹಾಕಿ ಈ ಹಿಟ್ಟನ್ನು ನಾವು ಕಲಸಿ ರೆಡಿ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ಬಿಸಿ ನೀರಿಗೆ ಹಾಕಿದಾಯಿತು ಅಂದರೆ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ಮೊದಲೇ ಈ ರೀತಿ ರೆಡಿ ಮಾಡಿಟ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಗಂಟುಗಳನ್ನು ನೀಟಾಗಿ ಹೊಡ್ಕೊಂಡು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಕೊಳ್ಬೇಕು. ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ನಾವು ಗಂಜಿ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸರಿಯಾಗಿ ಕುದಿಸ್ಕೊಳ್ಳಿ. ಇಲ್ಲ ಅಂತಂದರೆ ನಾವು ಈ ಒಂದು ರಾಗಿ ಹಿಟ್ಟಿನಿಂದ ಜ್ಯೂಸ್ ಮಾಡಿದಾಗ ಒಂದು ಸ್ವಲ್ಪ ಹಸಿ ವಾಸನೆ ಅನ್ನಿಸ್ಬಿಡುತ್ತೆ. ಹಾಗಾಗಿ ಆದಷ್ಟು ಈ ರೀತಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಗಟ್ಟಿಯಾಗೋವರೆಗೂ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿರಲಿ. ಈ ರೀತಿ ನೀವು ತಿರ್ಸ್ತಾ ಬನ್ನಿ. ಅಂದರೆ ಹಸಿ ವಾಸನೆ ಹೋಗಬೇಕು, ಅಷ್ಟಾದರೆ ಸಾಕು. ತೀರಾ ಮುದ್ದೆ ಅಂತೂ ಆಗೋದಿಲ್ಲ, ಯಾಕಂದರೆ ನೀರು ಜಾಸ್ತಿ ಹಾಕಿರೋದ್ರಿಂದ. ಇಷ್ಟಾದರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ. 4ರಿಂದ 5 ಬಟ್ಲಾಗುವಷ್ಟು ನೀರು ಹಾಕಿದಾಯಿತು ಅಂದರೆ ಇಷ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಒಂದು 10ರಿಂದ 15 ನಿಮಿಷ ಟೈಮ್ ಬಿಟ್ಕೊಂಡಿದ್ದೆ. ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು. ಇವಾಗ ನೋಡಿ, ತಣ್ಣಗಾಗಿರ್ತಕ್ಕಂಥ ಒಂದು ರಾಗಿ ಹಿಟ್ಟಿನ ಗಂಜಿನ ಒಂದು ಸೈಡಲ್ಲಿ ಇಡೋಣ. ಇವಾಗ ಇದಕ್ಕೆ ಕಲರ್ಗೋಸ್ಕರ ನಾನು ಬೀಟ್ರೂಟ್ನ ಬಳಸ್ಕೊಂಡಿದ್ದೀನಿ. ಬೀಟ್ರೂಟ್ ಬಂದು ಚರ್ಮಕ್ಕೆ ತುಂಬಾ ಒಳ್ಳೆಯದು, ಹಾಗೆ ರಕ್ತದ ಒತ್ತಡನ ನಿಯಂತ್ರಣದಲ್ಲಿಡುತ್ತೆ. ಹಾಗಾಗಿ ಈ ಒಂದು ಜ್ಯೂಸ್ನಲ್ಲಿ ನಾನು ಬೀಟ್ರೂಟ್ನ ಬಳಸ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಗೆದು ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ಲೈಸ್ ಕೂಡ ಮಾಡಿ ಅಥವಾ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಇವಾಗ ಇದನ್ನು ಕೂಡ ನಾವು ಒಂದು ಸೈಡಲ್ಲಿ ಇಟ್ಬಿಡೋಣ. ಮೊದಲೇ ರೆಡಿ ಮಾಡಿರ್ತಕ್ಕಂಥ ಅಂದರೆ ನೆನೆಸಾಕಿರ್ತಕ್ಕಂಥ ಒಂದು ಸಬ್ಜಾ ಸೀಡ್ಸು, ಅದ್ರ ಜೊತೆಗೆ ಬಾದಾಮಿ ಕರೆಕ್ಟಾಗಿ ನೆನ್ಕೊಂಡಿತ್ತು. ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಗೆದು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಬಾದಾಮಿ ಬದಲಿಗೆ ನೀವು ಗೋಡಂಬಿ ಕೂಡ ಬಳಸ್ಕೊಳ್ಬೋದು. ಬಾದಾಮಿನೇ ಬೇಕು ಅಂತಿಲ್ಲ, ಅಥವಾ ಎರಡೂ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ನಡೆಯುತ್ತೆ. ನೋಡಿ, ಈ ರೀತಿ ಸಿಪ್ಪೆನ ತೆಗೆದು ಇವಾಗ ನಾವು ರುಬ್ಕೊಳ್ಬೇಕಾಗತ್ತೆ. ಒಂದು ಮಿಕ್ಸರ್ ಜಾರಿಗೆ ನಾವು ರೆಡಿ ಮಾಡಿರ್ತಕ್ಕಂಥ ರಾಗಿ ಗಂಜಿನ ಸೇರಿಸ್ಕೊಳ್ತಿದ್ದೀನಿ. ಗಂಜಿ ಅಥವಾ ರಾಗಿ ಹಿಟ್ಟಿನ ಮಿಶ್ರಣ ನಾನಿಲ್ಲಿ 2 ಬ್ಯಾಚಾಗಿ ಸೇರಿಸ್ಕೊಳ್ತಿದ್ದೀನಿ. ಜಾರನ್ನ ಸಣ್ಣದು ತೊಗೊಂಡಿರೋದ್ರಿಂದ 2 ಬ್ಯಾಚ್ ಹಾಕ್ತಿದ್ದೀನಿ. ನಿಮಗೇನಾದರೂ ದೊಡ್ಡ ಜಾರಲ್ಲಿ ಬಳಸೋದಾಯಿತು ಅಂದರೆ ಒಂದೇ ಸರಿಗೆ ರುಬ್ಕೊಳ್ಬೋದು. ಇಲ್ಲಿ ನೆನೆಸಿರ್ತಕ್ಕಂಥ ಬಾದಾಮಿ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ಒಂದು ತುರಿದಿಟ್ಕೊಂಡಿರ್ತಕ್ಕಂಥ ಬೀಟ್ರೂಟು, ಒಂದು ಸಣ್ಣ ಗಾತ್ರದ ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಒಂದು ಏಲಕ್ಕಿನ ಫ್ಲೇವರ್ಗೋಸ್ಕರ ಸೇರಿಸ್ಕೊಳ್ಬೋದು. ಹಾಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಬೆಲ್ಲದ ಬದಲಿಗೆ ನೀವು ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ಬೀಟ್ರೂಟ್ ಬಳಸಿರೋದ್ರಿಂದ ಸ್ವೀಟ್ ಜಾಸ್ತಿ ಹಿಡಿಯೋದಿಲ್ಲ. 1/4 ಕಪ್ ಆಗುವಷ್ಟು ಮಾತ್ರ ಸೇರಿಸ್ಕೊಳ್ಳಿ. ಹಾಗೆ ಅದೇ ಕಪ್ಪಿಂದ 1/2 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ. ಇವಾಗ ನೋಡಿ, ರುಬ್ಬಿದಾಗಿದೆ. ಇವು ನೀವು ಡೈರೆಕ್ಟಾಗಿ ಕೂಡ ಬಳಸ್ಕೊಳ್ಬೋದು, ಅಂದರೆ ಸ್ಟ್ರೈನ್ ಮಾಡದೆ ಕೂಡ ಬಳಸ್ಕೊಳ್ಬೋದು. ಆದರೆ ಇಲ್ಲಿ ನಾನು ಬೀಟ್ರೂಟ್ನ ತುರಿದು ಸೇರಿಸ್ಕೊಂಡಿರೋದ್ರಿಂದ ನಾನು ಸ್ಟ್ರೈನ್ ಮಾಡ್ಕೊಳ್ತಿದ್ದೀನಿ. ಕುಡಿಯುವಾಗ ಬಾಯಿಗೆ ಅಲ್ಲಲ್ಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಬೇಕು ಅಂದರೆ ನೀವು ಸಪ್ರೇಟಾಗಿ ಬೀಟ್ರೂಟು ಪ್ಯೂರಿ ಅಥವಾ ರಸನ ತೆಗೆದು ಇದಕ್ಕೆ ಸೇರಿಸ್ಕೊಂಡು ರಾಗಿ ಹಿಟ್ಟಿಗೆ ರುಬ್ಕೊಂಡಾಗ ಈ ರೀತಿ ಏನು ಸ್ಟ್ರೈನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಶೋಧಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ.
ಆದರೆ ನಾನಿಲ್ಲಿ ಬೀಟ್ರೂಟ್ನ ತುರಿದು ಸೇರಿಸ್ಕೊಂಡಿರೋದ್ರಿಂದ ಶೋಧಿಸ್ಕೊಳ್ತಿದ್ದೀನಿ. ಶೋಧಿಸೋದ್ರಿಂದ ಎಲ್ಲೂ ಕೂಡ ಒಂದು ರಾಗಿ ಹಿಟ್ಟಿನ ಮಿಶ್ರಣ ವೇಸ್ಟ್ ಆಗೋದಿಲ್ಲ. ಜಸ್ಟು ಬೀಟ್ರೂಟ್ ಅಷ್ಟೇ ಹೊರಗಡೆ ಇರುತ್ತೆ. ಇವಾಗ ನೋಡಿ ಇನ್ನೊಂದು ಸರಿ ನಾನು ರುಬ್ಕೊಳ್ತಿದ್ದೀನಿ, ಯಾಕಂದರೆ ಬಾದಾಮಿ ಕೂಡ ಉಳ್ಕೊಂಡಿದೆ ಅನ್ನೋದಕ್ಕೋಸ್ಕರ. ಹಾಗೆ ಇನ್ನೂ ಒಂದು ಬ್ಯಾಚು ರಾಗಿ ಹಿಟ್ಟಿನ ಒಂದು ಮಿಶ್ರಣ ಇತ್ತು, ಹಾಗಾಗಿ ಇನ್ನೊಂದು 2 ಸ್ಪೂನ್ ಆಗುವಷ್ಟು ಉಳಿದಿತ್ತು. 2 ಸ್ಪೂನನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಅರ್ಧ ಬಟ್ಲಾಗುವಷ್ಟು ಹಾಲನ್ನ ಸೇರಿಸ್ಕೊಂಡು ರುಬ್ಕೊಂಡು ಬನ್ನಿ. ಎಷ್ಟು ಹಿಡಿಯುತ್ತೋ ಅಷ್ಟು ಹಾಲನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಬೇಕು ಅಂದರೆ ನಂತರ ಸೇರಿಸ್ಕೊಳ್ಳೋಂತ್ರಿ. ಇವಾಗ ನೋಡಿ ಮತ್ತೆ ರುಬ್ಕೊಂಡಿದ್ದೀನಿ, ಮತ್ತೆ ನಾನು ಶೋಧಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ ಶೋಧಿಸಿದ್ದಾಗಿದೆ ನೋಡಿ. ಈ ರೀತಿ ನಮಗೆ ನ್ಯಾಚುರಲ್ ಆಗಿ ಕಲರು, ಅದರ ಜೊತೆಗೆ ಸಕ್ಕರೆನೇ ಬಳಸದೆ ನಾವು ಹಲವಾರು ಸಾರಿ ರಾಗಿಯ ಗಂಜಿನ ಮಾಡೇ ಇರ್ತೀವಿ. ಆದರೆ ರಾಗಿ ಒಂದು ಜ್ಯೂಸ್ನ ಮಾಡೋದು ಕಡಿಮೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇನ್ನೊಂದು 1/4 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಏನಾದರೂ ಗಟ್ಟಿ ಅನ್ನಿಸ್ತಿದೆ ನಿಮಗೆ ಅನ್ನೋದಾಯಿತು ಅಂದರೆ ಸೇರಿಸ್ಕೊಳ್ಳಿ. ನಾನು ಕೂಡ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು, ಹಾಗಾಗಿ ತಿಳಿ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೀರಿನ ಬದಲಿಗೆ ಹಾಲು ಸೇರಿಸ್ಕೊಳ್ಬೋದು. ಹಾಲು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀರು ಕೂಡ ಸೇರಿಸ್ಕೊಂಡು ತಿಳಿ ಮಾಡ್ಕೊಳ್ಬೋದು. ಹಾಗೆ ರುಬ್ಬುವಾಗಲೂ ಕೂಡ ಅಷ್ಟೇ ನೀರನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ಬೋದು. ಇವಾಗ ಮೊದಲೇ ನೆನೆಸಿರ್ತಕ್ಕಂಥ ಸಬ್ಜಾ ಸೀಡ್ಸ್ನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೇರಿಸೋದ್ರಿಂದ ಈ ಒಂದು ಬೇಸಿಗೆ ಕಾಲಕ್ಕೆ ದೇಹನ ತಂಪಾಗಿಡುತ್ತೆ, ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ರುಚಿಕರವಾಗಿರ್ತಕ್ಕಂಥ ಒಂದು ರಾಗಿ ಹಿಟ್ಟಿನಿಂದ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ರಾಗಿ ಹಿಟ್ಟಿನ ಜ್ಯೂಸ್ ರೆಡಿಯಾಗಿದೆ. ಈ ಒಂದು ಜ್ಯೂಸ್ನ ವಾರಕ್ಕೆ 3 ಬಾರಿ ಕುಡಿಯೋದಾಯಿತು ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡಿ, ರಕ್ತದ ಒತ್ತಡನ ಕಡಿಮೆ ಮಾಡಿ, ಅದರ ಜೊತೆಗೆ ದೇಹದ ತೂಕನ ನಿಯಂತ್ರಣದಲ್ಲಿಟ್ಕೊಳ್ಬೋದು ಅಥವಾ ದೇಹದ ತೂಕನ ಇಳಿಸ್ಕೊಳ್ಬೋದು. ಹಾಗೆ ಚರ್ಮಕ್ಕೆ ತುಂಬಾ ಒಳ್ಳೆಯದು, ಯಾಕಂದರೆ ಬೀಟ್ರೂಟ್ನ ಬಳಸಿರೋದ್ರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಸಕ್ಕರೆ ಕಾಯಿಲೆ ಏನಾದರೂ ಇದ್ದವರು ಈ ಒಂದು ಜ್ಯೂಸನ್ನ ನೀವು ತಗೊಳ್ಳೋದಾಯಿತು ಅಂತಂದರೆ ನೀವು ವಾರಕ್ಕೆ 3 ಸರಿ ತೊಗೊಳ್ಬೋದು. ಆದರೆ ಯಾವುದೇ ರೀತಿಯ ಸಕ್ಕರೆ ಅಥವಾ ಬೆಲ್ಲನ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ರುಬ್ಬುವಾಗ ನೀವು ಖರ್ಜೂರ ಅಥವಾ ಡೇಟ್ಸ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಸಕ್ಕರೆ ಹಾಗೆ ಒಂದು ಬೆಲ್ಲದ ಬದಲಿಗೆ ಖರ್ಜೂರ ಹಾಕಿ ರುಬ್ಕೊಂಡು ಈ ಒಂದು ಜ್ಯೂಸನ್ನ ನೀವು ಮಾಡ್ಕೊಳ್ಬೋದು. ಸಕ್ಕರೆ ಕಾಯಿಲೆ ಇರೋರಿಗೂ ಕೂಡ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಜ್ಯೂಸ್ ರೆಸಿಪಿ. ಬೇಕು ಅಂದರೆ ನೀವಿಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಬಳಸ್ಕೊಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ಜ್ಯೂಸ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.